ಹಾಯ್ ಗುರು, ನಮಸ್ತೆ. ಬಿಟೆಲ್ ಫಾರ್ಮರ್ಗೆ ಸುಸ್ವಾಗತ. ಇವತ್ತು ಬೆಳಗ್ಗೆ ಎದ್ಬಿಟ್ಟು ನಾವು ಇಲ್ಲಿ ಬಂದಿದ್ದೀವಪ್ಪ ಅಂದರೆ ತೆಂಗಿನ ಮರದ ಕಾಯಿ ಬಿದ್ದಾವ ಅಂತೇಳಿ ಕಾಯಿ ಹುಡ್ಕೋಕೆ ಬಂದಿದ್ದೀವಿ. ಅದ್ರ ಕೊನೆಗೆ ಒಂದು ಕಾಯಿ ಸಿಕ್ತು ಇವತ್ತು. ನೋಡಿ, ಹುಳ ಉಪ್ಪಡೆ ಮುಂದೆ ನಾವು ಕಾಯಿ ದುಂಡು ಇಡ್ತಾ ಇದ್ದೀವಿ. ರೈತರ ಜೀವನ ಎಷ್ಟು ಕಷ್ಟ ಅಂತ. ಓಡಿ 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 ಮತ್ತು ಇನ್ನೊಂದು ಮರಕ್ಕೀಗ ಹೊಡ್ತಾ ಇದ್ರೆ ಎಲ್ಲಿ ಕಾಯಿ ಬಿದ್ದಾವೇನೋ ಗೊತ್ತಿಲ್ಲ. ಬಟ್ ಹುಳ ಉಪ್ಪಡೆ ಇರ್ತವೆ, ಹುಷಾರಾಗಿ ಹೋಗ್ಬೇಕು. ತುಂಬ ಕಷ್ಟ. ಈ ಮರದ ಕಾಯಿನೇ ಬಿತ್ತಿಲ್ಲ. ಕಾಯಿ ಎಷ್ಟಿದೆ ಮರದಲ್ಲಿ, ತುಂಬ ಕಾಯಿ ಇದೆ. ವಾಪಸ್ ಹೋಗೋದು. ಸೊ ಔಟ್ ಇನ್ನೊಂದು ಮರ ಹತ್ರ ಹೋಗಿ ಕಾಯಿ ಹುಡ್ಕೋದು. ಈಗ ಜೋಗ ಗೊತ್ತಿರೋದ್ರಿಂದ ಏನು ಬೇಸಾಯ ಮಾಡೋಕ್ಕಾಗಿಲ್ಲ. ನೋಡಿ, ಈ ಥರ ಇದೆ ಅಡಿಕೆ ಗಿಡವಲ್ಲ. ಫುಲ್ ನೀರು ಹರಿತಾ ಇದೆ. ನೀರು ಆ ಥರ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಹೊಲದಲ್ಲೆಲ್ಲ ನೀರು ನಿಂತಿರೋದು, ಫುಲ್ ನೀರು. ಈ ಜೊತೆ ಇಲ್ಲೊಂದು ಕಾಯಿ ಸಿಕ್ತಿವತ್ತು. ಕಾಯಿ ಇದರಲ್ಲಿ ಕೂಡ ಕಾಯಿದೆ ನೋಡಿ, ಚೆನ್ನಾಗಿ ಬಂದಿದೆ ಕೊನೆ. ಅದರಿಂದ ಒಂದಿಲ್ಲ, ಫುಲ್ ನೀರಿದೆ ಆದರೂ ಪರವಾಗಿಲ್ಲ. ಕೆಸರಮ್ಮದೆ ಕಾಯಿ ಹಿಡ್ಕೊಡ್ಲೇಬೇಕು, ಇಲ್ಲಾಂದರೆ ಅವ್ರಿಗೆ ಬಂದು ಆರ್ಸ್ಕೊಂಡು ಹೋಗ್ಬಿಡ್ತಾರೆ. ಕಾಯಿ ರೇಟ್ ಇರೋದ್ರಿಂದ ಹುಡುಕ್ಲೇಬೇಕು, ತೆಗಿಲೇಬೇಕು ಕಾಯಿನ. ನೋಡಿ ಎಷ್ಟಕ್ಕೊಂದು ಗೂಬೆ ಕುಡಿದೇವಲ್ಲ ಕಾಯಿಗಳು ಕಾಣ್ತಿದೆ. ಇದೆ ನೋಡಿ, ಈ ಥರ ಎಲ್ಲ ಕುಡ್ದಾಕ್ಬಿಟ್ಟವೆ ಇಲಿಗಳು, ಅಳಿಲು ಎಲ್ಲ. ಇದ್ರಾಗ ಕೂಡ ಕಾಯಿ ಇದೆ, ಬಟ್ ಬಿದ್ದಿಲ್ಲ ಇನ್ನು ಇವತ್ತು ಕಾಯಿ. ಇದ್ರ ಕಾರಣಕ್ಕೆ ವಾಪಸ್ ಹೋಗುತ್ತೆ ತಿರುಗಿ. ನೋಡಿ, ನೀರಿದೆ ಅಂತ ಹೇಳಿದ್ನಲ್ಲ ಹೊಲದಲ್ಲಿ. ನೋಡಿ, ನೀರು ಹರಿತಾ ಇದೆ. ನೀರು ಹೆಂಗೆ ನಿಂತಿರೋದೆಲ್ಲ, ಹೊಲ ಪೂರ್ತಿ ನೀರು ಎಲ್ಲ ಬೆಳ್ಕೊಂಬಿಟ್ಟಿದೆ. ಫಸ್ಟ್ ರೈತರ ಜೀವನ ತುಂಬ ಕಷ್ಟ. ನೋಡಿ, ಮಳೆ ಜಾಸ್ತಿ ಬಂದ್ರೂ ಇದೇನು, ಮಳೆ ಇದ್ದೇನೇನು, ಮಳೆ ಇಲ್ಲ ಅಂದ್ರೂ ಕಷ್ಟ. ಹಾಗಾಗಿ ರೈತರ ಜೀವನ ತುಂಬ ಕಷ್ಟ. ಈಗ ಜೋಗ ನೀರು ಹೋಗಲ್ಲ ಅಂತೇಳಿ ಕಾಲುವೆ ಮಾಡಿಸಿದ್ದೀವಿ. ಬಟ್ ಕಾಲುವೆ ತುಂಬ ನೀರಿದೆ, ಹರಿತಾನೆ ಇದೆ, ಜೋಗ ಬರ್ತಾನೆ ಇದೆ. ಯಾಕಂದರೆ ಭದ್ರಾ ಮೇಲ್ದಂಡೆ ನೀರು ಬಿಟ್ಟಿರೋದ್ರಿಂದ ನೀರು ಜಾಸ್ತಿ ಆಗಿ ಕೆರೆ ಎಲ್ಲ ಜೋಗತ್ತಿದೆ. ನಮ್ಮದು ಅದು ಕೆರೆ ಸೈಡ್ ಹೊಲ ಇರೋದ್ರಿಂದ ಜೋಗೆಲ್ಲ ಹರಿತಾ ಇದೆ ನೋಡಿ. ಯಾಕಂದರೆ ಕೆರೆ ಮೇಲಿದೆ, ನಮ್ಮ ತೆಗ್ಗಲ್ಲಿದೆವಲ್ಲ, ಹಂಗಾಗಿ ನೀರು ಹರಿತಿದೆ. ಹಾಕಿದ ಫಸಲೆಲ್ಲ ಲಾಸು. ಹೊಲ ತುಂಬ ವ್ಯಾಪ ಬೆಳೆದಿದೆ. ಹೀಗಾಗಿ ತುಂಬ ಕಷ್ಟ ರೈತರ ಜೀವನ. ಕಾಯೆಲ್ಲ ಹುಡುಕಿದ್ದಾತು, ಸೀದಾ ಮನೆ ಕಡೆಗೆ ಹೋಗೋದು. ಈಗ ಕಾಯಿ ತೊಗೊಂಡು ಈ ಕಾಯಿ ಸಿಕ್ಕಿ